ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ಕನ್ನಡ ವ್ಯಾಕರಣ ಭಾಗದಲ್ಲಿ ಕ್ರಿಯಾಪದಗಳ ಬಗ್ಗೆ ತಿಳ್ಕೊಳ್ಬೇಕು. ಕ್ರಿಯಾಪದಗಳು ಕೂಡ ಅನೇಕ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಬರುವಂತಹ ಪ್ರಶ್ನೆಯಾಗಿರುವಂಥದ್ದು. ಕ್ರಿಯಾಪದದಲ್ಲಿ ನಾವು ಪೂರ್ಣಗೊಂಡ ಒಂದು ಕ್ರಿಯೆಯ ಅರ್ಥ ಕೊಡುವ ಪದಗಳನ್ನು ಸಾಮಾನ್ಯವಾಗಿ ಕ್ರಿಯಾಪದ ಎನ್ನುತ್ತೇವೆ. ಕ್ರಿಯಾಪದದ ಮೂಲ ರೂಪಕ್ಕೆ ಕ್ರಿಯಾ ಪ್ರಕೃತಿ ಅಥವಾ ಧಾತು ಎಂದು ಕರೆದು ಕ್ರಿಯಾಧಾತುವಿನೊಡನೆ ಕಾಲಪ್ರತ್ಯಯ ಮತ್ತು ಅಖ್ಯಾತ ಪ್ರತ್ಯಯಗಳು ಸೇರಿ ಪೂರ್ಣ ಕ್ರಿಯಾಪದಗಳು ರೂಪುಗೊಳ್ಳುವಂಥದ್ದು. ಧಾತು ಪ್ಲಸ್ ಕಾಲಪ್ರತ್ಯಯ ಅಖ್ಯಾತ ಪ್ರತ್ಯಯ ಕ್ರಿಯಾಪದವಾಗಿರುವಂಥದ್ದು. ಕೇಳು ಪ್ಲಸ್ ಉತ್ತ ಪ್ಲಸ್ ಆನೆ ಕೇಳುತ್ತಿದ್ದಾನೆ. ಮಾಡು ಪ್ಲಸ್ ದ ಪ್ಲಸ್ ಅನು ಮಾಡಿದನು. ನೋಡು ಪ್ಲಸ್ ವ ಪ್ಲಸ್ ಅನು ನೋಡುವನು. ಕ್ರಿಯಾಧಾತುಗಳಲ್ಲಿ ಮೂಲ ಧಾತು ಮತ್ತು ಪ್ರತ್ಯಯಾಂತ ಧಾತುಗಳು ಹೇಳಬಹುದು. ಮೂಲ ಧಾತು ತೆರು, ಒದೆ, ಮಾಡು, ತಿನ್ನು, ಹೊಳೆ, ಬದುಕು, ತಾ, ಅರಿ, ಸುರಿ ಇತ್ಯಾದಿ ಮೂಲ ಧಾತು. ಸಾಧಿತ ಧಾತು ಪ್ರತ್ಯಾಂತ ಧಾತು. ಕೆಲವು ಕನ್ನಡ ನಾಮಪ್ರಕೃತಿಗಳ ಮೇಲೂ ದಗದಗ, ಬಟಬಟ ಮೊದಲಾದ ಅನುಕರಣ ಶಬ್ದಗಳ ಮೇಲೂ ಇಸು ಎಂಬ ಪ್ರತ್ಯಯ ಸೇರಿದಾಗ ಅವು ಪ್ರತ್ಯಯಾಂತ ಧಾತುಗಳೆನಿಸುತ್ತದೆ. ಇದಕ್ಕೆ ಸಾಧಿತ ಧಾತುಗಳೆಂದು ಹೆಸರು. ನಾಮಪ್ರಕೃತಿ ಪ್ಲಸ್ ಇಸು ಧಾತು ಕ್ರಿಯಾಪದ. ಕನ್ನಡ ಪ್ಲಸ್ ಇಸು ಕನ್ನಡಿಸು. ಅಬ್ಬರ ಪ್ಲಸ್ ಇಸು ಅಬ್ಬರಿಸು. ಅನುಕರಣ ಶಬ್ದಗಳು ಧಾತುಗಳಾಗುತ್ತದೆ. ದಗದಗ ಪ್ಲಸ್ ಇಸು ದಗದಗಿಸು. ಈ ರೀತಿ ಇಸು ಆಮೇಲೆ ದ ವ ಅಂತ ಅಕ್ಷರಗಳನ್ನು ಸೇರಿಸಿದಾಗ ಅದು ಧಾತು ಕ್ರಿಯಾಪದಗಳಾಗಿ ಬರುವಂಥದ್ದು. ಇನ್ನು ನಾವು ಪ್ರೇರಣದಲ್ಲಿ ಇದು ಪ್ರತ್ಯಯ ಸೇರಿ ಸಾಧಿತ ಧಾತು ಆಗುವಂಥದ್ದು. ಇದರಲ್ಲಿ ನೀವು ಸಕರ್ಮಕ ಧಾತು ಮತ್ತು ಅಕರ್ಮಕ ಧಾತುವಿನ ಬಗ್ಗೆ ಪ್ರಶ್ನೆಗಳು ಬರುವಂಥದ್ದು. ಸಕರ್ಮಕ ಧಾತು ಯಾವುದು? ಅಕರ್ಮಕ ಧಾತು ಅಂದರೆ ಏನು? ಸಕರ್ಮಕ ಧಾತು ಎನ್ನುವಂಥದ್ದು ಆ ಒಂದು ಕ್ರಿಯೆ ಅದಕ್ಕೆ ಯಾವುದೇ ರೀತಿಯ ಪ್ರಶ್ನೆಗಳನ್ನು ಕೇಳ್ಬೋದು, ಯಾವುದೇ ಒಂದು ಪ್ರಶ್ನೆಯನ್ನು ಅದರಲ್ಲಿ ಮಾಡ್ಬೋದು. ಅದು ಸಕರ್ಮಕ ಧಾತು ಆಗಿರುವಂಥದ್ದು. ಇನ್ನು ಅಕರ್ಮಕ ಧಾತು ಅಂತ ಹೇಳಿದರೆ ಆ ಒಂದು ವಾಕ್ಯಕ್ಕೆ ಅಥವಾ ಆ ಒಂದು ಪದಕ್ಕೆ ಪ್ರಶ್ನೆಗಳೇ ಇಲ್ಲ. ಈಗ ಮಲಗು ಅಂತ ಬರ್ತದೆ. ಮಲಗು, ಹೇಗೆ ಮಲಗು, ಏನು ಮಲಗು, ಎಂಥ ಮಲಗು, ಯಾವುದಾದ್ರೂ ಪ್ರಶ್ನೆಯಲ್ಲಿ ಹಾಕಲಿಕ್ಕೆ ಸಾಧ್ಯವಾ? ಇಲ್ಲ. ಮಲಗು ಅಂತ ಮಲಗು ಅಷ್ಟೇ. ಅದು ಅಕರ್ಮಕ ಧಾತು. ಅಲ್ಲಿ ಯಾವುದೇ ರೀತಿಯ ಕರ್ಮ ಇಲ್ಲ. ಇಲ್ಲೆಲ್ಲ ಕರ್ಮ ಪದಗಳ ಅವಶ್ಯಕತೆಯೇ ಬರುವುದಿಲ್ಲ ಅಂತ ಹೇಳುವಂಥದ್ದು. ಮಗು ಅಳುತ್ತಿದೆ, ಏನು, ಯಾಕೆ, ಎಲ್ಲಿ, ಆ ರೀತಿಯ ಪ್ರಶ್ನೆಗಳು ಅಲ್ಲಿ ಬರುವುದಿಲ್ಲ. ಓಡು ಎನ್ನುವಂಥದ್ದು ಅಕರ್ಮಕ ಧಾತು. ಯಾಕೆ, ಏನನ್ನು ಓಡು ಅಂತ ಬರ್ತದಾ? ಇಲ್ಲ. ಹೇಗೆ ಓಡು ಅಂತ ಬರ್ತದ? ಇಲ್ಲ. ಓಡು ಎನ್ನುವಂಥದ್ದು ಓಡುವಂಥದ್ದು. ಇದಕ್ಕೆ ಯಾವುದೇ ರೀತಿಯ ಪದಗಳನ್ನು ಸೇರಿಸಲಿಕ್ಕಿಲ್ಲ. ಆದ್ದರಿಂದ ಇದು ಅಕರ್ಮಕ ಧಾತು. ಇರು, ಬಾಳು, ಬದುಕು, ಹೋಗು, ಬರು, ನಾಚು, ಹೆದರು, ಬೇಕು ಇದೆಲ್ಲ ಕೂಡ ಅಕರ್ಮಕ ಧಾತುಕ್ಕೆ ಬರ್ತದೆ. ಸಕರ್ಮಕ ಅಂತ ಹೇಳಿದರೆ ಅಲ್ಲಿ ಒಂದು ಹಾಡು, ಯಾವ ಹಾಡು, ಏನು ಹಾಡು ಎನ್ನುವಂಥದ್ದು ಬರ್ತದೆ ನೋಡಿ. ಇನ್ನು ಬಿಡು, ಏನನ್ನು ಬಿಡು, ಉಣ್ಣು, ಏನನ್ನು ಉಣ್ಣು, ಈ ರೀತಿ ಪ್ರಶ್ನೆಗಳು ಅದಕ್ಕೆ ಸೇರಿಸಬಹುದು ಅಂತ ಇದ್ದರೆ ಅದು ಸಕರ್ಮಕ ಧಾತುವಿನಲ್ಲಿ ಬರ್ತದೆ. ಅಕರ್ಮಕ ಧಾತು ಅಂತ ಬಂದಾಗ ಅಲ್ಲಿ ಯಾವುದೇ ರೀತಿಯ ಕರ್ಮ ಪದಗಳ ಅವಶ್ಯಕತೆ ಇಲ್ಲ, ಕರ್ಮಗಳು ಅಲ್ಲಿ ಬರುವುದಿಲ್ಲ. ಇನ್ನು ನಾವು ನೋಡುವುದಾದರೆ ಇದರಲ್ಲಿ ಕ್ರಿಯಾಪದದ ಬಗೆಗಳನ್ನು ಕೊಟ್ಟಿದ್ದಾರೆ. ಕ್ರಿಯಾಪದದ ಬಗೆಗಳು ವಿಧ್ಯರ್ಥಕ ಕ್ರಿಯಾಪದ. ವಿಧ್ಯರ್ಥಕ ಕ್ರಿಯಾಪದದಲ್ಲಿ ಆಶೀರ್ವಾದ, ಅಪ್ಪಣೆ, ಆಜ್ಞೆ, ಹಾರೈಕೆ ಇವುಗಳು ತೋರುವಾಗ ಧಾತುಗಳಿಗೆ ಆಲಿ ಎಂಬ ಅಖ್ಯಾತ ಪ್ರತ್ಯಯ ಸೇರಿ ವಿಧ್ಯರ್ಥಕ ರೂಪ ಅಂತ ಅನಿಸುವಂಥದ್ದು. ಮಾಡಲಿ ಎನ್ನುವಂಥದ್ದು ವಿಧ್ಯರ್ಥಕ ಕ್ರಿಯಾಪದ. ಮಾಡಲಿ ಎನ್ನುವಂಥದ್ದು ವಿಧ್ಯರ್ಥಕ ಕ್ರಿಯಾಪದವಾಗಿರುವಂಥದ್ದು. ಇನ್ನು ನಿಷೇಧಾರ್ಥಕ ಕ್ರಿಯಾಪದ ಅಂದರೆ ನಿಷೇಧ, ನೆಗೆಟಿವ್. ನಿಷೇಧಾರ್ಥಕ ಕ್ರಿಯಾಪದ ತಿನ್ನು ಪ್ಲಸ್ ಎ ತಿನ್ನೆ. ಬಾರಳು, ತಿನ್ನುವನು ಎನ್ನುವಂಥ ತಿನ್ನಳು, ತಿನ್ನನು, ತಿನ್ನೆ, ಬಾರಳು ಯಾವುದೊಂದು ಮಾಡುವುದಿಲ್ಲ ಎನ್ನುವಂಥದ್ದು ನಿಷೇಧಾರ್ಥಕ ಪದದಲ್ಲಿ ಬರುವಂಥದ್ದು. ಇನ್ನು ಸಂಭಾವನಾರ್ಥಕ ಅಂತ ಹೇಳಿದರೆ ಹೋದಳು ಆಗಿರಬಹುದು ಎನ್ನುವಂಥದ್ದು ಸಂಭಾವನಾರ್ಥಕ ರೂಪ. ಹೋದಳು,
ಹೋದಾನು ಎನ್ನುವಂಥದ್ದು. ಇನ್ನು ಕ್ರಿಯಾಪದ ಪ್ರಯೋಗಗಳನ್ನು ನೋಡಬೇಕು. ಕ್ರಿಯಾಪದದಲ್ಲಿ ಕರ್ತರಿ ಪ್ರಯೋಗ, ಕರ್ಮಣಿ ಪ್ರಯೋಗ ಎಂಬೆರಡು ರೂಪದಲ್ಲಿ ಪ್ರಯೋಗಗಳನ್ನು ಕಾಣ್ಬೋದು. ಕರ್ತರಿ ಪ್ರಯೋಗ ಅಂದರೆ ಅದು ಸಕರ್ಮಕ ಅಕರ್ಮಕ ಕರ್ತರಿ ಪ್ರಯೋಗಗಳಲ್ಲಿ ಕರ್ತುವಿನ ಲಿಂಗವಚನಗಳು ಬರುವಂಥದ್ದು. ಶಂಕರನು ಊರನ್ನು ಸೇರಿದನು, ಇಲ್ಲಿ ಸೇರಿದನು ಎನ್ನುವಂಥದ್ದು ಕರ್ತರಿ ಪ್ರಯೋಗ. ಸೀತೆಯು ಕಥೆಯನ್ನು ಬರೆದಳು, ಬರೆದಳು ಎನ್ನುವಂಥದ್ದು ಕರ್ತರಿ ಪ್ರಯೋಗ. ರಾಮನು ಕಾಡಿಗೆ ಹೋದನು, ಹೋದನು ಎನ್ನುವಂಥದ್ದು ಕರ್ತರಿ ಪ್ರಯೋಗ. ಅದು ಸಕರ್ಮಕ ಮತ್ತು ಅಕರ್ಮಕ ಎರಡು ಕೂಡ ಸೇರುವಂಥದ್ದು. ರಾಜರಾಣಿಯರು ಬಂದರು, ಇಲ್ಲಿ ಶಂಕರನು, ಸೀತೆಯು, ರಾಮ ರಾಜರಾಣಿ ಎಲ್ಲ ಕೂಡ ಕರ್ತುಪದಗಳನ್ನು ಆಧರಿಸಿ ಸೇರಿದನು, ಸೇರಿದಳು ಎಂಬಿತ್ಯಾದಿಗಳು ಅಲ್ಲಿ ಕ್ರಿಯಾಪದಗಳಾಗಿ ನಮಗೆ ಸಿಗುವಂಥದ್ದು. ಇನ್ನು ಕರ್ಮಣಿ ಪ್ರಯೋಗ ಹೇಗೆ ಬರ್ತದೆ? ಸಕರ್ಮಕ ಧಾತುಗಳ ಮೇಲೆ ಅಲ್ಪಡು ಪ್ರತ್ಯಯವು ಸೇರಿದ ಮೇಲೆ ಕಾಲ ಸೂಚಕ ಪ್ರತ್ಯಯವು ಅಖ್ಯಾತ ಪ್ರತ್ಯಯಗಳು ಸೇರಿ ಕರ್ಮಣಿ ಪ್ರಯೋಗಗಳಾಗುತ್ತದೆ. ಇಲ್ಲಿ ಕರ್ಮಪದ ಪ್ರಧಾನವಾಗುತ್ತದೆ. ಕವಿಯಿಂದ ಕಾವ್ಯವು ಬರೆಯಲ್ಪಡುತ್ತದೆ, ತಂದೆಯಿಂದ ಮಗು ರಕ್ಷಿಸಲ್ಪಡುತ್ತದೆ ಎನ್ನುವಂಥದ್ದು ಕರ್ಮಣಿ ಪ್ರಯೋಗ. ಇಲ್ಲಿ ಕ್ರಿಯಾಪದ ಲಿಂಗವಚನಗಳು ಕರ್ಮಪದ ಲಿಂಗವಚನಗಳನ್ನು ಆಧರಿಸಿದೆ. ಕ್ರಿಯಾ ಪ್ರಕೃತಿ ಇದು ಧಾತು, ಅದರಲ್ಲಿ ಸಹಜ ಧಾತು ಮತ್ತು ಸಾಧಿತ ಧಾತು. ಸಹಜ ಧಾತಿನಲ್ಲಿ ಸಕರ್ಮಕ ಧಾತು, ಅಕರ್ಮಕ ಧಾತು ಅಂತ ಇದೆ. ಸಕರ್ಮಕದಲ್ಲಿ ಮಾಡು, ತಿನ್ನು, ಬರೆ, ಓದು. ಅಕರ್ಮಕ ಅಂತ ಬಂದಾಗ ಮಲಗು, ಏಳು, ಕರ್ಮಪದವನ್ನು ಅಪೇಕ್ಷಿಸದ ಧಾತುಗಳು ಅಕರ್ಮಕ ಧಾತುಗಳು. ಸಕರ್ಮಕ ಅಂತ ಬಂದಾಗ ಮಾಡು, ತಿನ್ನು, ಏನನ್ನು ತಿಂದೆ, ಏನನ್ನು ಬರೆದೆ, ಏನನ್ನು ಓದಿದೆ ಎನ್ನುವಂಥದ್ದು ಅಲ್ಲಿ ಒಂದು ಕರ್ಮಪದವನ್ನು ಸೇರಿಸಬಹುದು, ಅದು ಸಕರ್ಮಕ. ಅಕರ್ಮಕ ಧಾತುವಿನಲ್ಲಿ ಅದಕ್ಕೆ ಏನನ್ನು ಹೇಳಲಿಕ್ಕಾಗುವುದಿಲ್ಲ. ಮಲಗು ಅಂತಾಗ ಏನನ್ನು ಮಲಗು ಅಂತ ಪ್ರಶ್ನೆ ಬರುವುದಿಲ್ಲ. ಮಲಗು, ಓಡು, ಏಳು ಎನ್ನುವಂಥದ್ದು ಅಕರ್ಮಕ ಧಾತುವಿಗೆ ಉದಾಹರಣೆಯಾಗಿರುವಂಥದ್ದು. ಇನ್ನು ಸಾಧಿತ ಧಾತು ಅಂತ ಬಂದಾಗ ಕನ್ನಡ ನಾಮ ಪ್ರಕೃತಿಗಳಿಗೆ ಅನುಕರಣ ಶಬ್ದಕ್ಕೆ ಇಸು ಹತ್ತಿದವು. ಕನ್ನಡಿಸು, ದಗದಗಿಸು, ಕನ್ನಡ ಧಾತುಗಳ ಮೇಲೆ ಇಸು ಪ್ರತ್ಯಯ. ಇನ್ನು ಸಂಸ್ಕೃತ ನಾಮ ಪ್ರಕೃತಿಗಳಿಗೆ ಇಸು ಪ್ರತ್ಯಯ ಬರೆಯುವುದು ಒಂದು ಭಾವಿಸುವುದು ಎನ್ನುವಂಥ ಉದಾಹರಣೆ ಬರ್ತದೆ. ಇನ್ನು ನಾವು ನೋಡಿದರೆ ಕ್ರಿಯಾಪದವನ್ನು ನೋಡುವ. ಕ್ರಿಯಾಪದ ವಿಧ್ಯರ್ಥಕ ಕ್ರಿಯಾಪದ, ನಿಷೇಧಾರ್ಥಕ ಕ್ರಿಯಾಪದ, ಸಂಭವನಾರ್ಥಕ ಕ್ರಿಯಾಪದ ಎನ್ನುವಂಥದ್ದು ಕ್ರಿಯಾಪದದ ಪ್ರಯೋಗಗಳು. ಕರ್ತರಿ ಪ್ರಯೋಗ, ಆಮೇಲೆ ಕರ್ಮಣಿ ಪ್ರಯೋಗ, ಕರ್ತೃಪದ ಪ್ರಧಾನ, ಇಲ್ಲಿ ಕರ್ಮಪದ ಪ್ರಧಾನವಾಗಿರುವಂಥದ್ದು. ವಿಧ್ಯರ್ಥಕ ಕ್ರಿಯಾಪದವನ್ನು ಕೊಟ್ಟಿದ್ದಾರೆ ನೋಡಿ. ವಿಧ್ಯರ್ಥಕ ಕ್ರಿಯಾಪದ ಕೊಟ್ಟಿದ್ದಾರೆ, ನಿಷೇಧಾರ್ಥಕ ಕ್ರಿಯಾಪದ ಕೊಟ್ಟಿದ್ದಾರೆ. ವಿಧ್ಯರ್ಥಕ ಅಂದರೆ ಮಾಡಲಿ, ಮಾಡು ಪ್ಲಸ್ ಅಲಿ, ಮಾಡಲಿ, ಹಾಡಲಿ, ಕಲಿಯೋಣ, ಕುಡಿಯಿರಿ, ಅದು ಒಂದು ಪಾಸಿಟಿವ್ ರೀತಿಯಲ್ಲಿ ಕಲಿಯೋಣ, ನೋಡುವುದು, ಬರೆಯಲಿ, 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 ಮಾಡಲಿ, ಹಾಡಲಿ ಎನ್ನುವಂಥದ್ದು ವಿಧ್ಯರ್ಥಕ. ಇನ್ನು ನಿಷೇಧಾರ್ಥಕ ಅಂತ ಬಂದಾಗ ಮಾಡನು, ಮಾಡಳು, ಮಾಡದು, ನೋಡದು ಎಲ್ಲ ನೆಗೆಟಿವ್ ರೀತಿಯಲ್ಲಿ ಹೇಳುವಂಥದ್ದು. ಮಾಡುವುದಿಲ್ಲ ಅಂತ ಅದು ನಿಷೇಧಾರ್ಥಕ ಕ್ರಿಯಾಪದಕ್ಕೆ ಬರುವಂಥದ್ದು. ಕುಣಿಯಳು, ಬರೆಯಳು, ಸುಡದು, ಏಳನು, ಬಿಡದು, ಕೇಳೆನು. ಇನ್ನು ಸಂಭವನಾರ್ಥಕ ಕ್ರಿಯಾಪದ ಅಂತ ಬಂದಾಗ ಬಂದಾನು, ಒಂದು ರೀತಿಯ ಡೌಟು, ಬರ್ಬೋದಾ ಏನ, ಓದಬಹುದಾ ಏನ, ಅದು ಸಂಭಾವನೆ ಇರುವಂಥದ್ದು, ಸಂಭವಿಸಬಹುದಾದಂಥದ್ದು ಅಂತ ಹೇಳುವಂಥದ್ದು. ಬರೆದಾನು, ಹಚ್ಚೇವು, ತಂದೀತು, ತಿಂದೀತು ಅಂದರೆ ಮಾಡುವರು, ಓದುವರು ಅಂತ ಹೇಳುವಂಥದ್ದು ಇದೆಯಲ್ಲ, ಅದು ಸಂಭವನಾರ್ಥಕ ಪದಗಳಲ್ಲಿ ಉದಾಹರಣೆ. ಇನ್ನು ಬರುವಂಥದ್ದು ಅವ್ಯಯಗಳು. ಈ ಅವ್ಯಯಗಳೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು. ನಮಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆಲ್ಲ ಈ ಅವ್ಯಯಗಳು ಬರುವಂಥದ್ದು. ಸಾಮಾನ್ಯ ಅವ್ಯಯ ಇರ್ಬೋದು, ಅನುಕರಣ ಅವ್ಯಯ, ಭಾವಸೂಚನ ಅವ್ಯಯ, ಕ್ರಿಯಾತ್ಮಕ ಅವ್ಯಯ, ಸಂಬಂಧಾರ್ಥಕ ಅವ್ಯಯ, ಕೃದಂತ ಅವ್ಯಯ, ತದ್ದಿತಾಂತ ಅವ್ಯಯ, ಇದೆಲ್ಲ ಕೂಡ ಈ ಎಲ್ಲ ಅವ್ಯಯಗಳು ಕೂಡ ತುಂಬಾ ಮುಖ್ಯವಾಗಿರುವಂಥದ್ದು ಸ್ನೇಹಿತರೆ. ಅದನ್ನು ನಾವು ಮುಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಅವ್ಯಯಗಳ ಬಗ್ಗೆ ತಿಳಿತಾ ಹೋಗುವ. ಇನ್ನಷ್ಟು ಅನೇಕ ವ್ಯಾಕರಣ ಭಾಗಗಳನ್ನು ನಾವು ನೋಡ್ಬೋದು. ಅದರಲ್ಲಿ ನಾವು ಕಾಲಗಳು, ಲಿಂಗಗಳು, ವಚನಗಳು, ಅದಾದ ನಂತರ ಬರುವಂಥದ್ದು ಸಂಧಿ, ಕನ್ನಡ ಸಂಧಿಗಳು, ಸಂಸ್ಕೃತ ಸಂಧಿಗಳು, ಅದೆಲ್ಲ ಕೂಡ ಇದೆ. ಎಲ್ಲವನ್ನು ಕೂಡ ಒಂದೊಂದಾಗಿ ನೋಡ್ತಾ ಹೋಗುವ. ಮುಂದಿನ ವಿಡಿಯೋದಲ್ಲಿ ಅವ್ಯಯಗಳ ಬಗ್ಗೆ ತಿಳ್ಕೊಳ್ಳುವ.
ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ. ಧನ್ಯವಾದಗಳು.